ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿನಂತೆ 3 ಸುದ್ದಿಗಳು, 3 ರೀತಿಯ ವಿಶ್ಲೇಷಣೆ. ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋದು ಇವತ್ತು. ಹಾಗೆ 3 ಸುದ್ದಿಗಳ ಜೊತೆ ಬಂದಿದ್ದೀನಿ. ಒಂದು ಚುನಾವಣೆಗೆ ಸಂಬಂಧಪಟ್ಟ ಸುದ್ದಿ, ಇನ್ನೊಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಡಿರುವ ಮಾತು, ಹಾಗೆಯೇ ಅಂತಾರಾಷ್ಟ್ರೀಯ ವಿಚಾರಕ್ಕೆ ಸಂಬಂಧಪಟ್ಟರೆ ಡೊನಾಲ್ಡ್ ಟ್ರಂಪ್ ಅವರ ಮಾನಸಿಕ ಸ್ಥಿಮಿತತೆ ಕಳೆದು ಹೋಗಿದೆಯಾ, ಈ ಸಂಶಯ ಅಮೇರಿಕಾದಲ್ಲಿ ಶುರುವಾಗಿದೆ. ಈ ಬಗ್ಗೆ ಕೂಡ ಮಾತಾಡ್ತೇನೆ. ಮೊದಲನೇದು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಚುನಾವಣೆಗೆ ಸಂಬಂಧಪಟ್ಟಂಥ ಸುದ್ದಿ. ನಿನ್ನೆ ಈ 2 ರಾಜ್ಯಗಳಲ್ಲಿ ಮತದಾನ ನಡೆಯಿತು. ತಮಿಳುನಾಡಿನಲ್ಲಿ ಪೂರ್ಣ ಪ್ರಮಾಣದ ಒಂದೇ ಹಂತದಲ್ಲಿ ಮತದಾನ ಮುಗಿದಿದೆ. ಪಶ್ಚಿಮ ಬಂಗಾಳದಲ್ಲಿ ಹಾಗಲ್ಲ, ಒಂದು ಹಂತ ಮುಗಿದಿದೆ, ಇನ್ನೊಂದು ಹಂತ ಇದೆ. ಆದರೆ ಈ 2 ಚುನಾವಣೆಯ ಬಹಳ ಮುಖ್ಯವಾದ ಟೇಕ್ ಅವೇಸ್ ಏನು ಅಂತಾದರೆ ದಾಖಲೆಯ ನಿರ್ಮಾಣ. ಏನು ದಾಖಲೆ ನಿರ್ಮಾಣ? ಮತಗಟ್ಟೆಯತ್ತ ಸಾಗರೋಪಾದಿಯಲ್ಲಿ ಬಂದ ಜನ ಅಂತ. ಸೊ ತಮಿಳುನಾಡಿನಲ್ಲಿ ಪ್ರತಿಶತ 85% ಮತದಾನ ಆಗಿದೆ. ಸೊ ಇನ್ನು ಪಶ್ಚಿಮ ಬಂಗಾಳಕ್ಕೆ ಬಂದರೆ ಅಲ್ಲಿ 152 ಕ್ಷೇತ್ರಗಳ ಮತದಾನ ನಿನ್ನೆ ನಡೀತು. ಈ 152 ಕ್ಷೇತ್ರಗಳಲ್ಲಿ ಪ್ರತಿಶತ 93% ಮತದಾನ ಆಗಿದೆ. ಹಾಗಿದ್ದರೆ ಈ ಮತದಾನ ಏನನ್ನು ಸೂಚಿಸುತ್ತೆ? ಯಾಕೆ ಈ ಪ್ರಮಾಣದಲ್ಲಿ, ದಾಖಲೆ ಪ್ರಮಾಣದಲ್ಲಿ ಜನ ಮತದಾನ ಮಾಡಿದ್ದಾರೆ ಅನ್ನೋದನ್ನು ನಾನು ವಿಶ್ಲೇಷಣೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊದಲು ತಮಿಳುನಾಡನ್ನ ನೋಡೋಣ. ತಮಿಳುನಾಡು ಇಂಡಿಯಾದಲ್ಲೇ ಬಹಳ ಡಿಫರೆಂಟ್ ಆದ ರಾಜ್ಯ, ದ್ರಾವಿಡ ಚಳವಳಿಯ ಮೂಲ ಸ್ಥಾನ. ತಮಿಳುನಾಡಿನ ಜನ ಧಾರ್ಮಿಕ ವಿಚಾರಗಳಿಗೆ, ಕೋಮುವಾದಕ್ಕೆ ಬಲಿಯಾದವರಲ್ವೇ ಇಲ್ಲ. ಅದಕ್ಕೆ ಅದು ಸುದೀರ್ಘವಾದ ಇತಿಹಾಸ ಇದೆ. ಅಲ್ಲಿ ಫೈಟ್ ಇರಿದ್ರೂ ಕೂಡ DMK ಮತ್ತು ಅಣ್ಣಾ DMK ನಡುವಿನ ಜಗಳ ಅಷ್ಟೇ. ಜಯಲಲಿತಾ ಹಾಗೆಯೇ ಕರುಣಾನಿಧಿ. ನನಗೆ ಇಬ್ಬರ ಪರಿಚಯನೂ ಇತ್ತು. ನಾನು ಕರುಣಾನಿಧಿಯವರ ಪರಿಚಯ ಇತ್ತು, ಅವ್ರ ಜೊತೆ ಮಾತನಾಡಿದ್ದೆ. ಹಾಗೆಯೇ ಜಯಲಲಿತಾ ಪರಿಚಯ ಇತ್ತು. ಜಯಲಲಿತಾ ಅವರ ಜಯಾ TVಯಲ್ಲಿ ನಾನೊಂದು ಸೀರಿಯಲ್ ಮಾಡ್ತಾಯಿದ್ದೆ. ಹಾಗಾಗಿ ಆ ಸಂದರ್ಭದಲ್ಲಿ ಜಯಲಲಿತಾ ಅವರನ್ನು ಹಲವು ದಿನ ನಾನು ಮೀಟ್ ಮಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಅದ್ಭುತವಾದ ಹೆಣ್ಣು ಮಕ್ಕಳು. ಸೊ ಇವರಿಬ್ಬರ ಈ ಪೈಪೋಟಿ ಇದೆಯಲ್ಲ, DMK ಅಣ್ಣಾ DMK, ಅದೇ ತಮಿಳುನಾಡು ರಾಜಕಾರಣದ ಮೂಲ ಸೆಲೆ ಅಂತ. ಈಗ ಸುಮಾರು 85% ಮತದಾನ ಆಗಿದೆ. ಇಟ್ ಈಸ್ ಹಿಸ್ಟಾರಿಕ್ ನಿಜವಾಗಿ. ಹಾಗಿದ್ದರೆ ಯಾಕೆ ಈ ರೀತಿ ಜನ ಬಂದರು ಅನ್ನೋದು ನೋಡ. ಒಂದು ಭಾಳ ಪ್ರಮುಖವಾಗಿ 4 ಪಕ್ಷಗಳ ನಡುವೆ ಅಲ್ಲಿ ಪೈಪೋಟಿ ನಡೆದದ್ದು. ಒಂದು DMK, ಅಣ್ಣಾ DMK, ಹಾಗೆ TVK, ಚಿತ್ರನಟ ವಿಜಯ್ ಅವರ TVK. ಇನ್ನೊಬ್ಬರು ಸೀಮನ್ ಅಂತ, ಅವರು ನಾಮ ತಮಿಳ್ ಕಚ್ಚಿ ಅಂತಲೇ ಒಂದು ಪಕ್ಷ, ಅದು ಕೂಡ 4 ಕಾರ್ನರ್ಡ್ ಇಲೆಕ್ಷನ್ ನಡೆದದ್ದು. ಹಾಗಿದ್ದರೆ ಈ ಪ್ರಮಾಣದ ಮತದಾನ ಯಾಕೆ ನಡೀತು? ಇದಕ್ಕೆ ಬೇರೆ ಬೇರೆ ಪಕ್ಷಗಳು ಏನು ಹೇಳ್ತಾರೆ ನೋಡೋಣ. ಮೊದಲನೇದಾಗಿ ವಿಜಯ್, ಚಿತ್ರನಟ ವಿಜಯ್ ಅವರು ಒಂದು ಹೋಪ್ ಇಟ್ಕೊಂಡಿದ್ದಾರೆ. ಈ ಮತದಾನ ನೋಡಿ ಅವರು ರಿಯಾಕ್ಟ್ ಮಾಡಿದ್ದೇನು ಅಂತಂದರೆ, ಯುವ ಮತದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಆದ್ದರಿಂದ ನಾನು ಅಧಿಕಾರಕ್ಕೆ ಬರೋದು ಗ್ಯಾರಂಟಿ. ತಪ್ಪಲ್ಲ. ನೀವು ಚುನಾವಣೆಗೆ ಇಳಿದವ್ರು ಯಾರು ಸೋಲಬೇಕು ಅಂತಿಲ್ಲಲ್ಲ, ಅವರ ಒಂದು ಮಹತ್ವಾಕಾಂಕ್ಷೆ ಇರುತ್ತೆ, ನಾನು ಗೆಲ್ತೀನಿ ಅಂತಲೇ ನಿಲ್ತಾರೆ. ಸೊ ವಿಜಯ್ ಈ ಕ್ಲೇಮ್ ಮಾಡ್ತಿದ್ದಾರೆ. ಇನ್ನು DMK ಏನು ಹೇಳುತ್ತೆ ಅಂತ, DMK ಹೇಳಿದು ಇದು ಪಾಸಿಟಿವ್ ಆದ ಮತ. ಅಂದರೆ ಏನು ಈ ಪ್ರಮಾಣದಲ್ಲಿ ಬಂದಿದ್ದಾರೆ ಜನ, ಅದು ಪಾಸಿಟಿವ್ ಆಗಿ DMK ಸರ್ಕಾರವನ್ನು ಮತ್ತೆ ಬೆಂಬಲಿಸೋದಕ್ಕೆ ಬಂದಿದ್ದಾರೆ ಅನ್ನೋದು ಸ್ಟಾಲಿನ್ ಅವರ ವಾದ. ನಿನ್ನೆ ಸಂಜೆ ಅವರು ಈ ರಿಯಾಕ್ಷನ್ ಕೊಟ್ಟರು. ಇನ್ನು ಅಣ್ಣಾ DMK ಹೇಳಬೇಕಾದ್ರೆ ಆ್ಯಂಟಿ ಇನ್ಕಂಬೆನ್ಸಿ ವೋಟು ತಮಿಳುನಾಡು ಜನ ಎಟ್ ಎನಿ ಕಾಸ್ಟ್ ಈ ಒಂದು DMK ಸರ್ಕಾರವನ್ನು ಮನೆ ಕಲಿಸ್ಬೇಕು ಅಂತಲೇ ಬಂದಿದ್ದಾರೆ ಅಂತ. ಸೊ ಜನ ತಮ್ಮ ತೀರ್ಪು ಕೊಟ್ಟಾಗಿದೆ. ಅವರ ತೀರ್ಪು ಮತಪೆಟ್ಟಿಗೆಯಲ್ಲಿದೆ. ಹಾಗಿದ್ರೆ ಏನು, DMKಯ, ಅಣ್ಣಾ DMKಯ, TVKಯ? ಈ ಪ್ರಶ್ನೆ ಹಾಗೇ ಇದೆ. ಹಾಗಿದ್ರೆ ಮೂಲ ಪ್ರಶ್ನೆ, ಈ 2 ಕ್ಷೇತ್ರಗಳಲ್ಲಿ ಕೆಲವೊಂದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದೆ. ಅದಕ್ಕೆಲ್ಲಕ್ಕಿಂತ ಮೊದಲು ನಾನು ಪಶ್ಚಿಮ ಬಂಗಾಳಕ್ಕೆ ಬರ್ತೀನಿ. ಪಶ್ಚಿಮ ಬಂಗಾಳದ 152 ಕ್ಷೇತ್ರಗಳಲ್ಲಿ ಪ್ರತಿಶತ 93% ಮತದಾನ ಆಗಿದೆ. ಇದು ಆದ ಮೇಲೆ
ಮಮತಾ ಬ್ಯಾನರ್ಜಿ ಒಂದು ರಿಯಾಕ್ಟ್ ಮಾಡಿದ್ದಾರೆ, ನಾನು ಗೆದ್ದಂತೆ, ಈ ಪ್ರಮಾಣದಲ್ಲಿ ಜನ ಬಂದಿರುವುದು ನನ್ನನ್ನು ಗೆಲ್ಲಿಸುವುದಕ್ಕಾಗಿ ಅಂತ. ಸೊ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕಾಣ್ತಾ ಇದ್ದರು ಮತಗಟ್ಟೆಗಳ ಮುಂದೆ, ಅನುಮಾನ ಇಲ್ಲ. ಸೊ ಮಹಿಳಾ ಮತ ಏನಿದೆಯಲ್ಲ ಅದು ದೀದಿಯವರಿಗೆ ಭಾಳ ಮುಖ್ಯವಾದ ಮಮತಾ ಬ್ಯಾನರ್ಜಿ ಅವರಿಗೆ. ಹಾಗೆಯೇ ಮುಸ್ಲಿಂ ಮತ ಕೂಡ. ಸೊ ಇಂಡಿಯಾದ ಬೇರೆ ಎಲ್ಲ ರಾಜ್ಯಗಳಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ನಿಯರ್ಲಿ 30% ಅನಿಸುತ್ತೆ ಪಶ್ಚಿಮ ಬಂಗಾಳದಲ್ಲಿದ್ದಾರೆ. ಸೊ ಹೀಗೆ ಮುಸ್ಲಿಮರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿದ್ದು ಮಮತಾ ಬ್ಯಾನರ್ಜಿಯವರ ವಿಶ್ವಾಸವನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ. ಹಾಗಂತ ಬಿ ಜೆ ಪಿ ಕೈ ಚೆಲ್ಲಿ ಕುಳಿತಿಲ್ಲ. ಕಳೆದ ಬಾರಿಗಿಂತ ಈ ಬಾರಿ ನಾವು ತೀವ್ರ ಪೈಪೋಟಿಯನ್ನು ನೀಡ್ತೀವಿ, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ಮಾತನ್ನು ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರೇ ಒಂಥರ ಪಶ್ಚಿಮ ಬಂಗಾಳ ಚುನಾವಣದ ಒಂದು ರೀತಿಯ ನೇತೃತ್ವ ವಹಿಸಿದವರು. ಹಾಗಿದ್ದರೆ ಸ್ಥಿತಿ ಹೇಗಿದೆ? ಇದಕ್ಕಿಂತ ಮುಖ್ಯವಾದ ಒಂದು ಪ್ರಶ್ನೆ ಇದೆ ಎರಡೂ ರಾಜ್ಯಗಳಲ್ಲಿ, ಅದನ್ನು ನಾನು ಮಾತನಾಡೋಕೆ ಹೊರಟಿದ್ದೀನಿ. ಅದು ಈ ಮತದಾರರ ಪಟ್ಟಿಯ ಪರಿಷ್ಕರಣೆ SIR ಇದು ಪರಿಣಾಮ ಬೀರಿದೆಯಾ ಈ ಪ್ರಮಾಣದಲ್ಲಿ ಮತದಾರರು ಮತಗಟ್ಟೆಗೆ ಬರುವುದಕ್ಕೆ ಅಂತ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾಕೆಂದರೆ SIR ಮೂಲಕ ಲಕ್ಷಾಂತರ ಜನ ಏನಿದ್ದಾರೆ ಅವರು ಮತದಾನದ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಎರಡೂ ರಾಜ್ಯಗಳಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಆದ್ದರಿಂದ ಅಯ್ಯೋ ನಮ್ಮ ಮತದಾನದ ಹಕ್ಕೇ ಹೊರಟೋಗುತ್ತೆ ಹೀಗೆ ಇದ್ದರೆ ಅಂತ ಎಲ್ಲ ಜನ ಓಡಿ ಬಂದರು ಗೊತ್ತಿಲ್ಲ. ಆದರೆ ಈ SIR ಪರಿಣಾಮ ಕೂಡ ಇರಬೇಕು ಅಂತಲೇ ಅನಿಸುತ್ತೆ. ಆ ಪರಿಣಾಮ ಏನಿದೆ, ಹಾಗಿದ್ದರೆ ಆ ಪರಿಣಾಮ ಕೇವಲ ಮತದಾರರು ಮತಗಟ್ಟೆಯ ಮೇಲೆ ಬರೋದಕ್ಕಷ್ಟೇ ಸೀಮಿತ ಆಗಿದೆಯಾ, ಅಥವಾ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರಿಗೆ ಮತ್ತು ತಮಿಳುನಾಡಿನಲ್ಲಿ ಸ್ಟಾಲಿನ್ ಅವರಿಗೆ ಸೋಲನ್ನು ಉಣಿಸುವ ಸ್ಥಿತಿ ಇದೆಯಾ? SIR ಯಾವ ಪರಿಣಾಮ ಬೀರುತ್ತೆ? ಯಾಕಂದರೆ ಸುಮಾರು ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿ ಮತದಾರರ ಮತದಾನದ ಹಕ್ಕನ್ನು ಕಳೆದುಕೊಂಡಿದೆಯಲ್ಲ, ಅದು ಸಾಮಾನ್ಯ ಅಲ್ಲ. ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವ ಕುತೂಹಲ ಕೂಡ ಇದೆ ಅಂತ. ವಾಟ್ ವಿಲ್ ಹ್ಯಾಪನ್, ವಿಲ್ ಹ್ಯಾವ್ ಟು ವೇಟ್. ಆದರೆ ಭಾಳ ಮುಖ್ಯವಾದ ಪ್ರಶ್ನೆ ಅಂದರೆ ಈ ಎರಡೂ ರಾಜ್ಯಗಳಲ್ಲಿ BJP ಏನಿದೆ ದಿಡ್ಡಿ ಬಾಗಿಲು ತೆರೆದು ಅಧಿಕಾರದ ಗದ್ದುಗೆಯನ್ನು ಏರುತ್ತಾ, ಅಥವಾ ದಕ್ಷಿಣದ ದ್ರಾವಿಡರು ಹಾಗೂ ಪಶ್ಚಿಮ ಬಂಗಾಳದಲ್ಲಿರುವಂಥ ಬಂಗಾಳಿಗಳು BJPಯ ಕೋಮು ರಾಜಕಾರಣವನ್ನು ಅಲ್ಲಿಗೆ ಹತ್ತಿಕ್ಕಿ ನಿಲ್ಲಿಸ್ತಾರ? ದಿಸ್ ಇಸ್ ದ ವೆರಿ ಬಿಗ್ ಕ್ವೆಶ್ಚನ್. ಅಥವಾ ಬದಲಾವಣೆಯ ಗಾಳಿ ಎರಡು ರಾಜ್ಯದಲ್ಲಿ ಬೀಸುತ್ತಾ? ಬಂಗಾಳಿಗಳು ಹೇಗೆ ಕಾಂಗ್ರೆಸ್ಸನ್ನು ಅವರು ನೇಪಥ್ಯಕ್ಕೆ ಸರಿಸಿದ್ರು, ಹಾಗೆಯೇ ಕಮ್ಯುನಿಸ್ಟರನ್ನು ನೇಪಥ್ಯಕ್ಕೆ ಸರಿಸಿದ್ರು. ಆ ಎರಡು ಪಕ್ಷ ಒಂದು ರೀತಿಯ ನಾಮಾಶೇಷ ಆಗೋಯಿತು. ಈಗ ತೃಣಮೂಲ್ ಕಾಂಗ್ರೆಸ್ಸನ್ನು ಪಕ್ಕಕ್ಕೆ ತಳ್ಳಿ BJPಗೆ ಬಾಗಿಲು ತೆರೀತಾರೆ, ಈ ಪ್ರಶ್ನೆ ಇದೆ. ಹಾಗೆಯೇ ತಮಿಳುನಾಡು ರಾಜಕಾರಣದಲ್ಲಿ ಹೊಸ ಯುಗ ಪ್ರಾರಂಭ ಆಗುತ್ತಾ BJPಯದು? ಐ ಡೋಂಟ್ ಥಿಂಕ್ ಸೊ. ಆ ಸಾಧ್ಯತೆ ಭಾಳ ಕಡಿಮೆ. ಆದರೆ ಅಣ್ಣಾ DMK ಗೆಲ್ಬೋದು. ಅಣ್ಣಾ DMK ಗೆದ್ದರೆ ಅವ್ರ ಪಾರ್ಟ್ನರ್ ಆಗಿರೋರು BJP. 27 ಕ್ಷೇತ್ರಗಳೇನೋ ಸ್ಪರ್ಧೆ ಮಾಡಿದರೆ ಕಾಣುತ್ತೆ. ಅದಕ್ಕೆ ಮೀರಿ ಏನೂ ಇಲ್ಲ. ಲೆಟ್ಸ್ ವೇಟ್ ಆ್ಯಂಡ್ ಸಿ ಏನು ಆಗುತ್ತೆ ಅನ್ನೋದು. ಇದು ಈ ಎರಡು ರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟದ್ದು. 4ನೇ ತಾರೀಕಿನವರೆಗೆ ನಾವು ಕಾಯಲೇಬೇಕು. ಮತದಾರರು ಕೊಟ್ಟಂಥ ತೀರ್ಪಿದೆಯಲ್ಲ, ಅದು ಮತಪೆಟ್ಟಿಗೆಯಲ್ಲಿ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ.